ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ರಾಜಕಾರಣದ ಈ ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮೋದಿ ಮಂತ್ರ ಪಠಿಸೇ ಬಿಟ್ರು ಓಪನ್ ಆಗಿ ಮೋದಿಗೆ ಜೈ ಅಂದೇ ಬಿಟ್ರಲ್ಲ ಡಿ.ಕೆ. ಶಿವಕುಮಾರ್. ಮೊನ್ನೆ ಅಷ್ಟೇ EVM ವಿಚಾರ ಬಹಳ ಪರಮಾಶ್ಚರ್ಯ ಸೃಷ್ಟಿಸಿತ್ತು. ಏನಿದು, ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ರಾಹುಲ್ ಗಾಂಧಿ ಅವ್ರಿಗೆ ಹೈಕಮಾಂಡ್ನ ಮೂಲ ಮಂತ್ರಕ್ಕೆ ವಿರುದ್ಧ ನಿಂತು ಬಿಟ್ರಲ್ಲ ಡಿ.ಕೆ. ಅಂತ ಇವತ್ತು ನೋಡಿ ಅದಕ್ಕಿಂತ ಬಿಗ್ ಡಿ.ಕೆ. ಶಿವಕುಮಾರ್ ಅವರ ಮೆಗಾ ಟ್ವಿಸ್ಟ್. ಕುರ್ಚಿ ಸಮಯಕ್ಕೆ ಸರಿಯಾಗಿ ಕೈ ಸೇರದೆ ಇರೋ ಬೆನ್ನಲ್ಲೇ ಬಿಗ್ಗೆಸ್ಟ್ ಡೆವಲಪ್ಮೆಂಟ್ ಇದು. ಸದ್ಯದ ಪೊಲಿಟಿಕಲ್ ಡೆವಲಪ್ಮೆಂಟ್ ಭಾರಿ ಸಂಚಲನ ಸೃಷ್ಟಿ ಮಾಡಿರುವಂತಹ ಒಂದು ಬೆಳವಣಿಗೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಏನಂತ ಹೇಳಿದ್ದಾರೆ ಅದು ಈಗ ಭಾರಿ ಕುತೂಹಲ. ಇಂಡಿಯಾ ಈಸ್ ರೈಸಿಂಗ್. ಭಾರತ ಬೆಳೀತಾ ಇದೆ, ಮುನ್ನುಗ್ತಾ ಇದೆ, ಭಾರತ ಬೆಳಗ್ತಾ ಇದೆ. ಎಲ್ಲಿ ಹೇಳಿದ್ದು ಇದು? ಈ ವರ್ಲ್ಡ್ ಎಕನಾಮಿಕ್ ಫೋರಂ ದಾವೋಸ್ನ 2024 ಕಾರ್ಯಕ್ರಮದಲ್ಲಿ, ವರ್ಲ್ಡ್ ಎಕನಾಮಿಕ್ ಫೋರಂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಲ್ಲ, ಅಲ್ಲಿ ಇಡೀ ದೇಶಕ್ಕೆ ಕೇಳೋ ರೀತಿಯಲ್ಲಿ ಭಾರತ ಬೆಳಗ್ತಾ ಇದೆ, ಮುನ್ನುಗ್ತಾ ಇದೆ ಅನ್ನುವಂತಹ ಸ್ಲೋಗನ್ ಡಿ.ಕೆ. ಶಿವಕುಮಾರ್ ಅವ್ರ ಬಾಯಲ್ಲಿ. ಯಾವ ಟೈಮಲ್ಲಿ ಇದ್ದೇ ಹೊತ್ತಲ್ಲಿ ರಾಹುಲ್ ಗಾಂಧಿ ಅವ್ರ ಅಕ್ಕಪಕ್ಕದಲ್ಲಿ ತಿರುಗಿ ನೋಡಿದ್ರೆ ಕಾಣುತ್ತೆ ನಮ್ಗೆ ಏನಾಗ್ತಿದೆ ಅಂತ. ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ, ಮತ್ತೊಮ್ಮೆ ಅವತ್ತು ಹೇಳಿದ್ ಬಿಟ್ಟಾಕಿ, ಭಾರತದ್ದು ಡೆಡ್ ಎಕನಾಮಿ, ಜಾಬ್ ಲಾಸ್ ಹೆಂಗಿದೆ ದೇಶದಲ್ಲಿ ಅಂದರೆ ಇಡೀ ದೇಶದ ಆರ್ಥಿಕತೆ ಕೊಲ್ಯಾಪ್ಸ್ ಆಗಿದೆ, ದೇಶವೇ ಇಳಿಮುಖವಾಗಿ ಸಾಗ್ತಾ ಇದೆ ಅಂತ ಇವತ್ತು ಹರಿಹಾಯ್ದಿದ್ದಾರೆ. ನಿಜವಾಗಿಯೂ ಆಶ್ಚರ್ಯ ಆಗೋ ವಿಚಾರ ಇದು. ರಾಹುಲ್ ಗಾಂಧಿ ಅವ್ರಿಗೆ ಯಾಕಿದು ಕಾಣ್ತಿಲ್ಲ, ಜಗತ್ತೇ ಮುಗಿ ಬೀಳ್ತಿದೆ ಭಾರತದ ಜೊತೆಗೆ ಡೀಲ್ ಮಾಡ್ಕೊಳ್ಳೋದಕ್ಕೆ ಅಂತ. ಅದರ ನಡುವೆ ಅದು ಬಿಟ್ಟಾಕಿ ಪೊಲಿಟಿಕಲ್ ಡೆವಲಪ್ಮೆಂಟ್ಸು ರಾಷ್ಟ್ರ ರಾಜಕಾರಣದಲ್ಲಿ ಆಗ್ತಿರೋದು ಬಹಳ ದೊಡ್ಡ ಮಟ್ಟದಲ್ಲಿದೆ. ರಾಹುಲ್ ಗಾಂಧಿ ಅವ್ರಿಗೆ ಶೇಮ್ ಆಗಬೇಕು ಹಂಗಿದೆ. ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರಿಗೆ ಸೆಡ್ ಹೊಡೆದು ಅವ್ರು ಹೇಳ್ತಿರೋವಾಗಲೇ ಹೇಳ್ತಿದ್ದಾರಲ್ಲ, ಇಲ್ಲಿ ಭಾರತ ಮುನ್ನುಗ್ತಾ ಇದೆ ಅಂತ. ಇದು ಈಗ BJPಗೆ ಎಲ್ಲರಿಗೂ ಆಶ್ಚರ್ಯಚಕಿತವಾಗಿದೆ, ಏನು ನಡೀತಿದೆ ಡೆಲ್ಲಿ ಲೆವೆಲಲ್ಲಿ ಅಂತ. BJP ಅವ್ರಿಗೆ, ಇಲ್ಲಿನ ನಾಯಕರಿಗೆ ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯ ನಾಯಕರೆಲ್ಲ ಏನಿದು ಡಿ.ಕೆ. ಶಿವಕುಮಾರ್ ಅವರು ಈ ನಡೆ ಬಹಳ ಆಶ್ಚರ್ಯಚಕಿತಗೊಳಿಸ್ತಾ ಇದೆಯಲ್ಲ, ಅದು ಕೂಡ ಜಾಗತಿಕ ವೇದಿಕೆಯಲ್ಲಿ ಮೋದಿ ಮೂಲ ಮಂತ್ರವನ್ನು ಪಠಿಸ್ತಾರೆ. ಜಗತ್ತಿನ ಎದುರು ದೇಶದ ಮಾನ ತೆಗಿಬೇಕು ಅಂತಾನೆ ರಾಹುಲ್ ಗಾಂಧಿ ಅವರು ಸದಾ ವಿದೇಶಗಳಲ್ಲಿ ಭಾರತ ಆರ್ಥಿಕತೆ ಹಾಳಾಗಿದೆ, ಪ್ರಜಾಪ್ರಭುತ್ವ ತಲೆ ಕೆಳಗಾಗಿದೆ, ಇಲ್ಲಿ ಅಲ್ಪಸಂಖ್ಯಾತರಿಗೆ ಸಮಸ್ಯೆ ಆಗ್ತಿದೆ, ಈ ರೀತಿ ವಿದೇಶಗಳಿಗೆ ಸಂದೇಶ ಮುಟ್ಟಿಸ್ಬೇಕು ಅಂತಾನೆ ಪ್ರಯತ್ನ ಮಾಡ್ತಾರೆ. ಕಾಂಗ್ರೆಸ್ನ ಮೂಲ ಮಂತ್ರ ಇದು. BJP ಹೇಳ್ತಿರೋದು ಈ ಸ್ಟೇಟ್ಮೆಂಟು ಕಾಂಗ್ರೆಸ್ನ ಮೂಲ ಮಂತ್ರವಾಗಿದೆ ಇದು ಡೆಲ್ಲಿ ಲೆವೆಲಲ್ಲಿ. ಅದಕ್ಕೆ ತದ್ವಿರುದ್ಧವಾಗಿ ಜಗತ್ತಿಗೆ ಕೇಳುವಂತೆ, ಅದು ಇಡೀ ಜಗತ್ತಿನ ದೇಶಗಳು ಪ್ರತಿನಿಧಿಸಿರುವಂತಹ ಒಂದು ವೇದಿಕೆ, ಅದು ಬಹಳ ದೊಡ್ಡ ವೇದಿಕೆ. ಅಲ್ಲಿ ಆ ಜಾಗದಲ್ಲಿ ನಿಂತು ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ದೇಶ ಮುನ್ನುಗ್ತಾ ಇದೆ, ಮುಂದಕ್ಕೆ ಬೆಳೀತಾ ಇದೆ ಅಂತ. ಮೊನ್ನೆ ಡಿ.ಕೆ. ಸುರೇಶ್ ಅವರು ಹೇಳಿದ್ರು, ಡಿ.ಕೆ. ಬ್ರದರ್ಸ್ ನಿಲುವು ಭಾರಿ ಆಶ್ಚರ್ಯ ಅನ್ನಿಸ್ತು. ಯಾಕಂದರೆ ಇದು ಎಷ್ಟು ದೊಡ್ಡ ಹೆಜ್ಜೆ ಅಂದರೆ, ಮನಸ್ಸು ಮಾಡಿದ್ರೆ ಡಿ.ಕೆ. ಬ್ರದರ್ಸ್ನ ಪಕ್ಷದಿಂದ ಕಿತ್ತಾಕುವಂಥ ಹೆಜ್ಜೆ. ಇವಿಎಮ್ಮೇ ಬಳಸಬೇಕು, ಬ್ಯಾಲೆಟ್ಗೆ ಹೋಗಬಾರ್ದು. ಈಗ ನಾವು ಆಲ್ರೆಡಿ ಮುಂದಕ್ಕೆ ಬಂದಾಗಿದೆ, ಈಗ ಔಟ್ಡೇಟೆಡ್ ಯಾಕೆ ಬೇಕು ಬ್ಯಾಲೆಟ್ ಪೇಪರು ಈ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಅಂತಾರೆ. ಎಂಥ ಸ್ಟೇಟ್ಮೆಂಟ್ ಅಲ್ವಾ ಇದು. ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ EVM ಬೇಡ ಅಂತ. ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ ಬ್ಯಾಲೆಟ್ ಪೇಪರಲ್ಲಿ ಎಲೆಕ್ಷನ್ ನಡೆದ್ರೆ ಮೋದಿ ಸೋಲ್ತಾರೆ ಅಂತ. ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ ವೋಟ್ ಚೋರಿ ಆಗ್ತಿದೆ ಅಂತ. ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ EVM ಹ್ಯಾಕ್ ಆಗ್ತಿದೆ ಅಂತ. ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ SIR ಒಂದು ದೊಡ್ಡ ಫ್ರಾಡ್ ಅಂತ. ಅಂಥದ್ರಲ್ಲಿ ಮತ್ತೆ ಆಲ್ರೆಡಿ ಮುಂದಕ್ಕೆ ಬಂದವರು ಹಿಂದೆ ಹೋಗೋದಲ್ಲ ಅನ್ನೋ ಸ್ಟೇಟ್ಮೆಂಟ್ಗೆ ಅವರನ್ನು ಕಿತ್ತು ಬಿಸಾಕ್ಬೋದು ಪಕ್ಷದಿಂದ. ಅಷ್ಟು ದೊಡ್ಡ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಲ್ವಾ ಅದು ರಾಹುಲ್ ಗಾಂಧಿ ಅವ್ರ ನಿಲುವಿಗೆ. ಆ ಲೆಕ್ಕಕ್ಕೆ ರಾಜಣ್ಣ ಅವ್ರು ಹೇಳಿದ್ದು ಏನೂ ಇಲ್ಲ. ರಾಜಣ್ಣ ಅವ್ರು ಏನಂದ್ರು, SIR ಅಲ್ಲಿ ಅಂದರೆ ಈ ವೋಟರ್ ಲಿಸ್ಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಾವೇ ನೋಡ್ಕೊಳ್ಬೇಕಿತ್ತಲ್ಲ, ನಮ್ಮದೇ ಸರ್ಕಾರ ಇತ್ತು ಅಂತ ಅವರು ತಮ್ಮದೇ ಪಕ್ಷದ ನಾಯಕರು, ಅಧ್ಯಕ್ಷರಿಗೆ ಟಾಂಗ್ ಕೊಡೋ ಥರ ಹೇಳಿದರು ಅಷ್ಟೇ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಅಂಥದ್ರಲ್ಲಿ ಇದು ಎಷ್ಟು ದೊಡ್ಡದು. ರಾಹುಲ್ ಗಾಂಧಿಯವರ ಬ್ರಹ್ಮಾಸ್ತ್ರವೇ EVM ಮೋದಿ ವಿರುದ್ಧ. ರಾಹುಲ್ ಗಾಂಧಿಯವರ ಅಸ್ತಿತ್ವ ಈಗ ಏನು ಕಾಣಿಸ್ತಿದೆ ಅದೇ ವೋಟ್ ಚೋರಿ ಮೇಲೆ. ಸದ್ಯದ ದಿನಗಳಲ್ಲಿ ಅವರು ಉಸಿರಾಡ್ತಿರೋದೇ ಅದರ ಮೇಲೆ. ಅದಕ್ಕೆ ವಿರುದ್ಧವಾಗಿ ಡಿ.ಕೆ. ಸುರೇಶ್ ಅವರು, ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಡಿ.ಕೆ. ಬ್ರದರ್ಸು. ಇಲ್ಲಿ ನೋಡಿದ್ರೆ ಅದಕ್ಕಿಂತ ದೊಡ್ಡದು
ಜಗತ್ತಿಗೆ ಕೇಳೋ ಹಾಗೆ ಹೇಳ್ತಿದ್ದಾರೆ ರಾಹುಲ್ ಗಾಂಧಿಯವರು. ದೇಶದಲ್ಲಲ್ಲದೆ ವಿದೇಶದಲ್ಲೂ ನಿಂತು ಹೇಳ್ತಿದ್ದಾರೆ ರಾಹುಲ್ ಗಾಂಧಿಯವರು. ದೇಶ ಅತ್ಯಂತ ವೀಕ್ ಆಗಿದೆ, ದೇಶದ GDP ಕುಸಿದಿದೆ, ದೇಶದ ಆರ್ಥಿಕತೆ ಕುಸಿದಿದೆ, ರೂಪಾಯಿ ವ್ಯಾಲ್ಯೂ, ದೇಶದ ಜಾಬ್ ಲಾಸ್ ಆಗಿದೆ, ಎಲ್ಲದರಲ್ಲೂ ಹಾಳಾಗಿ ಹೋಗಿದೆ ಭಾರತ ಅಂತ ಹೇಳ್ತಿರೋವಾಗ ಭಾರತ ಬೆಳಗ್ತಿದೆ, ಮುನ್ನುಗ್ತಿದೆ ಅಂತ ಹೆಂಗೆ, ಯಾವ ಧೈರ್ಯದ ಮೇಲೆ ಹೇಳ್ತಾರೆ DK ಶಿವಕುಮಾರ್ ಅವರು ಅನ್ನೋದನ್ನ BJPನೇ, ರಾಜ್ಯ BJP ಅಂತೂ ಆಶ್ಚರ್ಯ ಆಗಿದೆ. ಕರ್ನಾಟಕದಲ್ಲಿ ಏನೋ ಬದಲಾವಣೆಯ ಗಾಳಿ ಬೀಸ್ತಾ ಇದೆ, ಯಾವ ಕಡೆ ಬೀಸ್ತಾ ಇದೆ ಅನ್ನೋದು ಅರ್ಥವೇ ಆಗ್ತಿಲ್ವಲ್ಲ. ಇದು ಹೈಕಮಾಂಡ್ಗೂ ಕೊಟ್ಟೋ ಮೆಸೇಜೋ ಅಥವಾ ರಾಜಕಾರಣದಲ್ಲಿ ಏನೋ ಒಂದು ಆಗ್ತಿದೆಯೋ ಅನ್ನೋ ತನಕ ಚರ್ಚೆ ಶುರುವಾಗಿದೆ. ಅಶೋಕ್ ಅವರು ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಇದು ಬಾಯ್ ತಪ್ಪಂತೂ ಬಂದಿರೋದಲ್ಲ, ಇದು ಗ್ಲೋಬಲ್ ಫೋರಮಲ್ಲಿ ಹೇಳಿರೋದು, ಬಾಯ್ ತಪ್ಪು ಬಂದಿರೋದು ಅಲ್ಲ. ಇದು ಹೆಂಗೆ ಸಾಧ್ಯ? ಇದು ದಿಢೀರಿ ಬೆಳವಣಿಗೆ. ಮೊನ್ನೆ ಡೆಲ್ಲಿಗೆ ಹೋಗೋ ಬಂದ ಮೇಲೆ DK ಬ್ರದರ್ಸ್ ಏನಂದ್ರು? ತಾಳ್ಮೆಗೂ ಅಂತ್ಯ ಇರುತ್ತೆ, ಎಲ್ಲದಕ್ಕೂ ಅಂತ್ಯ ಇರುತ್ತೆ, ಕಷ್ಟಕ್ಕೂ ಅಂತ್ಯ ಇರುತ್ತೆ, ತಾಳ್ಮೆಗೂ ಅಂತ್ಯ ಇರುತ್ತೆ, ಎಲ್ಲದಕ್ಕೂ ಅಂತ್ಯ ಇರುತ್ತೆ ಅನ್ನುವಂಥ ಒಂದು ಮೆಗಾ ಸ್ಟೇಟ್ಮೆಂಟ್ ಸಿಡಿತು DK ಸುರೇಶ್ ಅವರಿಂದ. ಸೊ ನಮ್ಮ ತಾಳ್ಮೆ ಕಟ್ಟೆಯೊಡೆದಿದೆ ಅನ್ನೋದನ್ನು ಅವರು ಓಪನ್ ಆಗಿ ಹೇಳಿದ್ರು, ಫಸ್ಟ್ ಟೈಮ್ ಓಪನ್ ಆಗಿ ಹೇಳಿದ್ರು. DK ಶಿವಕುಮಾರ್ ಅವರೊಂದು ಫಸ್ಟ್ ಟೈಮ್ ಸ್ಟೇಟ್ಮೆಂಟ್ ಕೊಟ್ಟರು, ರಾಹುಲ್ ಎದುರೇ ಒಪ್ಪಂದ ಆಗಿದೆ ಅಂತ. ಇಷ್ಟು ದಿನ ಇದ್ದಿದ್ದೇನು, ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಮತ್ತು ಸೋನಿಯಾ ಗಾಂಧಿ ವರ್ಚುವಲಿ ಇದ್ರು, ಪ್ರಿಯಾಂಕಾ ವಾದ್ರಾ ವರ್ಚುವಲಿ ಅಂದರೆ ವಿಡಿಯೋ ಕಾಲಲ್ಲಿ ಬಂದಿದ್ರು ಅಂತ. ಬಟ್ ಫಸ್ಟ್ ಟೈಮ್ ಹೇಳಿದ್ರು ರಾಹುಲ್ ಗಾಂಧಿ ಅವರು ಎದುರು ಸಿದ್ದರಾಮಯ್ಯನ ನಡುವೆ ಏನಾಗಿದೆ ಅಂತ ನಿಮಗೆ ಗೊತ್ತೇನ್ರಿ? ಹೇಳಕ್ಕಾಗಲ್ಲ, ಬಟ್ ನಡೆದಿರೋದು ಹೌದು ಅಂತಾರೆ DK ಶಿವಕುಮಾರ್ ಅವರು. ಇದು ಮಾಸ್ಟರ್ ಸ್ಟ್ರೋಕ್ನಂತೆ ಕಂಡು ಬಂತು. ಇದರ ಬೆನ್ನಲ್ಲೇ ಮೋದಿ ಮಂತ್ರವನ್ನು, ಮೋದಿ ಮೂಲ ಮಂತ್ರವೇ ಇದು, ಭಾರತ ಬೆಳಗ್ತಾ ಇದೆ, ಭಾರತ ಇವತ್ತು ಯಾವ ವೇಗದಲ್ಲಿ ಸಾಗ್ತಾ ಇದೆ, EVM ಬಹಳ ಸರಿಯಾಗಿದೆ, ಆ ಮಂತ್ರವನ್ನು, ಮೋದಿ ಹೇಳ್ತಿರೋ ಮಂತ್ರವನ್ನು DK ಶಿವಕುಮಾರ್ ಅವರು ಪಾಠಿಸ್ತಾರೆ ಅಂದರೆ ನಾವು ಕಾಣದಂಥ ಏನೋ ಒಂದು ಡೆವಲಪ್ಮೆಂಟ್ ಆಗ್ತಿದೆಯಾ, ಅದನ್ನು ರಾಜ್ಯ BJP ಈಗ ಆಶ್ಚರ್ಯ ಪಡ್ತಾ ಇದೆ. ಅವ್ರಿಗೆ ಅರ್ಥ ಆಗ್ತಿಲ್ಲ ಏನಾಗ್ತಿದೆಯಪ್ಪ, ನಮಗೆ ಏನಾದರೂ ಶಾಕ್ ಕೊಡುತ್ತಾ ಹೈಕಮಾಂಡ್ ಅಂತ. ಇದು ಒಂದು. ಇಬ್ಬರು ಬಿಗ್ ಲೀಡರ್ಸ್ ಕೈಗೆ ಈಗ ಆಘಾತ ಕೊಟ್ಟಿದ್ದಾರೆ DK ಬ್ರದರ್ಸ್ ಒಂದು ಕಡೆ. ಆದರೆ ಅಲ್ಲಿ ಶಶಿ ತರೂರ್ ಅವರು ಎನಿ ಟೈಮ್ ಕೇರಳ ಚುನಾವಣೆಯ ಹೊಸ್ತಿಲಲ್ಲಿ ಎನಿ ಟೈಮ್ ಪಕ್ಷ ತೊರೀತಾರೆ, ಅಂಥ ಡೆವಲಪ್ಮೆಂಟ್ ಆಗಿದೆ. ಶಶಿ ತರೂರ್ ಅವರು ಮಾನಸಿಕವಾಗಿ ತೊರೆದು ತುಂಬ ದಿನ ಆಗೋಯ್ತು. ಅವರು ಆಪರೇಷನ್ ಸಿಂಧೂರ ಟೈಮಲ್ಲೇ ಮೋದಿ ಹೊಗಳೋಕೆ ಶುರು ಮಾಡಿಬಿಟ್ರು ನೇರವಾಗಿ. ಮತ್ತು ಈ ವಂಶ ಪಾರಂಪರ್ಯ, ಈ ರಾಜಕಾರಣ, ಕುಟುಂಬ ರಾಜಕಾರಣನೆಲ್ಲ ಸಿಕ್ಕಾಪಟ್ಟೆ ತರಾಟೆಗೆ ತೊಗೊಂಡ್ರು. BJP ಅವರು ಅಯ್ಯೋ ಏನು ಧೈರ್ಯ ತೋರಿಸ್ತಾ ಇದ್ದೀರಾ ತರೂರ್ ಅವರೇ, ನಿಮ್ಮ ಕಥೆ ಏನೋ ಒಂದು ಶಾಸ್ತಿ ಆಗೋದಿದೆ ನಿಮಗೆ ಪಾಪ ಕಾಂಗ್ರೆಸ್ಸಲ್ಲಿ ಅಂತೆಲ್ಲ ಆಡ್ಕೊಂಡಿದ್ರು. ಈಗ ಹಾಗೆ ಆಗ್ಬಿಟ್ಟಿದೆ ಅವ್ರಿಗೆ. ಕೇರಳದ ಕಾರ್ಯಕ್ರಮ ಆಯಿತು, ಎಲೆಕ್ಷನ್ ತಯಾರಿ ಬರೀ ಜೋರಾಗಿದೆಯಲ್ಲ, ಮೋದಿ ಒಂದು ಕಡೆ ಎಂಟ್ರಿ ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿಯವರ ಕಾರ್ಯಕ್ರಮ ಅದು, ಅದರಲ್ಲಿ ದೊಡ್ಡ ಎಡವಟ್ಟಾಗಿ ಹೋಗಿದೆ, ಭಾರಿ ಅವಮಾನ ಅಂತ ಎದ್ದು ನಡೆದಿದ್ದಾರೆ ಶಶಿ ತರೂರ್ ಅವರು. ಏನಾಗಿದೆ ಅಲ್ಲಿ? ನಂಬರ್ 1, ರಾಹುಲ್ ಗಾಂಧಿಯವರು ಶಶಿ ತರೂರ್ ಹೆಸರೇ ಹೇಳಿಲ್ಲ, ಹ್ಯಾಂಡ್ ಶೇಕು ಮಾಡಿಲ್ಲ ಅನ್ನುವಂಥ ಆಕ್ರೋಶ. ಮತ್ತು ಸೀಟಿಂಗ್ ಅರೇಂಜ್ಮೆಂಟ್ಸಲ್ಲಿ ತನಗೆ ಅವಮಾನ ಆಯಿತು, ಭಾಷಣದ ಆರ್ಡರ್ ಇರುತ್ತಲ್ಲ ಅದರಲ್ಲೂ ಅವಮಾನ ಆಯಿತು. ಸೊ ಓವರ್ ಆಲ್ ಬೇಕಂತಾನೆ ರಾಹುಲ್ ಗಾಂಧಿಯವರು ಒಬ್ಬ ಸೀನಿಯರ್ ಲೀಡರ್ನ, ಅಂದರೆ ಇವರಿಗೆ ಏನೂ ಒಂದು ನಯಾ ಪೈಸೆ ನಾಲೆಜ್ ಇಲ್ಲ ಅಂತ ಆಕ್ರೋಶ ಸಿಡಿದಿರೋದೀಗ. ಆಪ್ತರ ಬಳಿಯೆಲ್ಲ ಬಹಳ ಅಸಮಾಧಾನ ತೋಡ್ಕೊಂಡಿದ್ದಾರೆ. ಸೀನಿಯರ್ಸ್ನ ಪಕ್ಷದಲ್ಲಿ ನಡೆಸ್ಕೊಳ್ಳೋ ರೀತಿ ನೀತಿ ಇವ್ರಿಗೆ ಗೊತ್ತಿಲ್ಲ, ಪಕ್ಷ ಸಂಘಟನೆಯ ಗಂಧಗಾಳಿ ಇಲ್ಲ ಅನ್ನೋ ರೀತಿಯಲ್ಲಿ ದಿಗ್ವಿಜಯ್ ಸಿಂಗ್ ಹೇಳಿದ್ದೇ ದೊಡ್ಡ ಸುದ್ದಿ ಆಯಿತು. ಏನದು, ನೀವು ಸೋಷಿಯೋ ಎಕನಾಮಿಕಲ್ ಎಲ್ಲ ತುಂಬ ಇಂಟೆಲಿಜೆಂಟ್ ಇದ್ದೀರಾ, ಪಕ್ಷದ ಕಡೆ ಒಂಚೂರು ನೋಡಿ ಅಂತ ಮೊನ್ನೆ ಅಷ್ಟೇ ಹೇಳಿ RSS BJPಯನ್ನು ಬಾಯಿ ತುಂಬ ಹೊಗಳಿದ್ದು ಫೋಟೋ ಹಾಕಿ ನೆನಪಿದೆ ನಮಗೆ. ಶಶಿ ತರೂರ್ ಅದಕ್ಕಿಂತ ಚೆನ್ನಾಗೇ ಮಾತಾಡಿದ್ದಾರೆ, ಜಾಸ್ತಿನೇ ಮಾತಾಡ್ಬಿಟ್ಟಿದ್ದಾರೆ. ಈಗ ಹೆಂಗಾಗಿದೆ ಅಂದರೆ ರಾಹುಲ್ ಗಾಂಧಿ ಅವರು ಎದುರೇ ಅವಮಾನ ಆಗಿದ್ದಕ್ಕೆ ಒಂದು ಕೀ ಮೀಟಿಂಗ್ ಇದೆ ಕಾಂಗ್ರೆಸ್ದು, ಕೇರಳ ಎಲೆಕ್ಷನ್ ರಿಲೇಟೆಡ್, ಅದನ್ನೇ ಸ್ಕಿಪ್ ಮಾಡ್ತಿದ್ದಾರೆ. ಕೇರಳ ಚುನಾವಣೆಯ ಅತ್ಯಂತ ನಿರ್ಣಾಯಕ ಮೀಟಿಂಗ್ನಿಂದ ಹೊರಗಡೆ ಬರ್ತಿದ್ದಾರೆ ಈಗ, ಅಂದರೆ ಅದನ್ನು ಸ್ಕಿಪ್ ಮಾಡ್ತಿದ್ದಾರೆ ಶಶಿ ತರೂರ್ ಅವರು. ಕಾಂಗ್ರೆಸ್ ಸ್ಪ್ಲಿಟ್ ಆಗ್ತಿದೆ ಅಂತ BJP ಅದ್ರ ಬಗ್ಗೆ ಜೋರು ಚರ್ಚೆ ಶುರು ಮಾಡಿದೆ. ಅದು ಎಲೆಕ್ಷನ್ ಟೈಮಲ್ಲಿ ಇರೋದೇ ಅವ್ರಿಗೆ ನಿರೀಕ್ಷೆ ಅಸ್ಸಾಮು, ಕೇರಳ. ಅದರಲ್ಲೂ ಕೇರಳದಲ್ಲೆಲ್ಲ ಲೋಕಲ್ ಬಾಡಿ ಎಲೆಕ್ಷನ್ ಗೆದ್ದುಕೊಂಡು ಈಗ ತುಂಬ ಆತ್ಮವಿಶ್ವಾಸದಲ್ಲಿದ್ದಾರೆ. ಅಂಥದ್ರಲ್ಲಿ ಈಗ ಶಶಿ ತರೂರ್ ಎನಿ ಟೈಮ್ ಎಕ್ಸಿಟ್ ಆಗಬಹುದು. ಮೋದಿ ಎಂಟ್ರಿ ಕೊಟ್ಟಿರೋ ಟೈಮಲ್ಲೇ ಇದಾಗಿದೆ. ಮೋದಿ ಕೇರಳಕ್ಕೆ ಬಂದಿದ್ದಾರೆ, ಕೇರಳದಲ್ಲಿ ಈ ಸಲ ವೋಟ್ ಶೇರ್ ಎಲ್ಲ ಜಾಸ್ತಿ ಮಾಡ್ಕೊಂಡಿದೆ, ತಿರುವನಂತಪುರಮಲ್ಲಿ ಚೆನ್ನಾಗಿ ಗಳಿಕೆ ಮಾಡಿದೆ, ಶಶಿ ತರೂರ್ ಅವರ ಅಖಾಡದಲ್ಲಿಯೇ BJP ಚೆನ್ನಾಗಿ ಗೆದ್ದುಕೊಂಡಿದೆ. ಶಶಿ ತರೂರ್ ಅವರು ಎನಿ ಟೈಮ್ BJP ಸೇರಬಹುದು ಅಂತ ಇತ್ತು, ಬಟ್ ಅದೀಗ ರಿಯಾಲಿಟಿ ಆಗುವ ಸಮಯ, ಮುಹೂರ್ತ ಎಲ್ಲ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. ಅಲ್ಲೊಬ್ಬರು ಬಿಗ್ ಲೀಡರ್. ಸೊ ದಕ್ಷಿಣದ ಇಬ್ಬರು ಮಹಾನಾಯಕರು
BJP ತೆಕ್ಕೆಗೆ ಬೀಳ್ತಾರ? ಅವರಿಗಾದ ಅವಮಾನ ಮತ್ತು ರಾಹುಲ್ ಗಾಂಧಿ ಅವರ ನಿರ್ಲಕ್ಷ್ಯದ ಕಾರಣದಿಂದಾಗಿ, ತಮ್ಮನ್ನು ಕಡೆಗಣಿಸಿದ ಕಾರಣದಿಂದಾಗಿ ಇಲ್ಲಿ DK ಬ್ರದರ್ಸ್ ಹಿಡಿದಿದ್ದಾರೆ, ಅಲ್ಲಿ ಶಶಿ ತರೂರ್ ಸಿಡಿದಿದ್ದಾರೆ. ನೋಡಿ, ರಿಯಾಲಿಟಿಯನ್ನು ಮಾತಾಡ್ತಿದ್ದಾರೆ ಅಷ್ಟೇ ಅವರು. ಅದನ್ನೇ BJP ಎತ್ಕೊಂಡಿದೆ. ಇವರು ತಮ್ಮ ಪಕ್ಷ, ಕುಟುಂಬ ರಾಜಕಾರಣದ ಪಕ್ಷಕ್ಕಿಂತ ಹೆಚ್ಚು ರಾಷ್ಟ್ರವನ್ನ ಯಾರು ಪ್ರೀತಿಸಿ ಮಾತಾಡ್ತಾರೋ ಅವರಿಗೆ ಕಾಂಗ್ರೆಸ್ನಲ್ಲಿ ಜಾಗ ಇಲ್ಲ ಅಂತ BJP ಕಾಲೆಳೆಯೋಕೆ ಶುರು ಮಾಡಿದೆ. ಅಂದ್ರೆ ಏನು, ರಾಷ್ಟ್ರದ ಬಗ್ಗೆ ಮಾತಾಡಿದವರೆಲ್ಲ ಕಿಕ್ ಔಟ್ ಆಗ್ತಾರೆ. ಶಶಿ ತರೂರ್ ಅವ್ರ ಕಥೆನೂ ಅದೇ, ಇಲ್ಲಿ DK ಕಥೆನೂ ಅದೇ. DK ಶಿವಕುಮಾರ್ ಅವರು ಸುಮಾರು ವಿಚಾರಗಳಲ್ಲಿ ಕಾಂಗ್ರೆಸ್ ಅನ್ನ ಎದುರು ಹಾಕೊಳ್ತಾ ಇದ್ದಾರೆ. ಯಾಕೋ ಅದು ತುಂಬಾ ಮೇಜರ್, ಕುಂಭಮೇಳದ ಏನೂ ಇಲ್ಲ ಬಿಡಿ, ಅವ್ರವ್ರ ನಂಬಿಕೆ ಅಂತ ಆಗ್ಬಿಡುತ್ತೆ. ಈಗ ಪಕ್ಷದ ಸ್ಟ್ಯಾಂಡ್ಗೆ ವಿರುದ್ಧವಾಗಿ ಭಾರತ ಝೀರೋ ಅಂತಿರೋದು ಪಕ್ಷದ ಸ್ಟ್ಯಾಂಡು, ಏನೂ ಇಲ್ಲ ಅಭಿವೃದ್ಧಿ ಅಂತ ಮೋದಿ ಅವಧಿಯಲ್ಲಿ. ಇದಕ್ಕೆ ವಿರುದ್ಧವಾಗಿ ಸ್ಟ್ಯಾಂಡ್ ತಗೊಳ್ಳೋದು, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಭಾರತದಲ್ಲಿ ಜಗತ್ತು ಕಾಯ್ತಾ ಇದೆ, ನಮ್ಮ ದೇಶ ಬೆಳಗ್ತಾ ಇದೆ ಅಂತ ಹಾಡಿ ಹೊಗಳೋದು ರಾಹುಲ್ ಗಾಂಧಿ ಅವ್ರಿಗೆ ಕೇಳೋ ಥರ ಅಂದರೆ ಎಷ್ಟು ಆಶ್ಚರ್ಯ ಅಲ್ವಾ? ಅವ್ರಿಗೆ ಕೇಳೋದಕ್ಕೆ ಯಾವುದು ಕರ್ಕಶ ಅಂತ ಅನಿಸುತ್ತೋ ಅದನ್ನೇ ಹೇಳ್ತಿದ್ದಾರೆ DK. ಸೊ ಮೇಜರ್ ಟ್ವಿಸ್ಟ್ ರಾಜ್ಯ ರಾಜಕಾರಣದಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.